ಹಾಯ್ ನಮಸ್ಕಾರ. ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ಅಜ್ಜಿ ಮನೆ ಅಂದರೆ ಒಂಥರ ಹಳ್ಳಿದು ವಾತಾವರಣ ತುಂಬ ಚೆಂದ ಆಯಿತಾ. ನೋಡಿ ಒಂದು ವಿಶೇಷ ತೋರಿಸ್ತೀನಿ ಈಗ. ಹೌದು, ನಿಮ್ಗೊಂದು ಗಾಯಿ ಹಣ್ಣು ತೋರಿಸ್ತೇನೆ ನಾನೀಗ. ಮಹೇಶನ ಮನೆ ಗಾಯಿ ಹಣ್ಣು ಆಯಿತಾ. ಹಣ್ಣು 20ಗೆ ಗಾಯಿ ಹಣ್ಣು ಅಂದರೆ ಭಾರಿ ಆಸೆ. ಗೇರು ಹಣ್ಣು ಆಯಿತಾ, ಗೇರು ಬೀಜ ಮತ್ತು ಗೇರು ಹಣ್ಣು. ಇದು ಸ್ವಲ್ಪ ಹಣ್ಣಾಗದೇ ಇದ್ದರೆ ಅದನ್ನು ಬೋಂಡಿ ಅಂತ ಕರೀತಿದ್ರು. ಚವಳಿ ನೋಡಿ, ಚವಳಿ ಮಸ್ತ್ ಉಂಟು. ಗೇರು ಬೀಜ ನೋಡಿ, ಯಬ್ಬಾ ನಾವು ಚಿಕ್ಕವರಿರುವಾಗ ಯಾರ್ಯಾರ ಮನೆದು ಗೇರು ಬೀಜ ಎಲ್ಲ ಯಾರ್ಯಾರ ಮನೆಗೆಲ್ಲ ಹೋಗಿ ಗೇರು ಬೀಜ ಎಲ್ಲ ಕೊಯ್ತಿದ್ವಿ, ಕದೀತಿದ್ವಿ ಆಯಿತಾ. ಅಯ್ಯಬ್ಬಾ ಚವಳಿ ಕಚ್ಚುತ್ತೆ ಮಾರ್ರೆ. ಇದು ನೋಡಿ ಜಸ್ಟ್ ಇದು ಸಣ್ಣದಿದೆ, ಇದು ನೆಕ್ಸ್ಟ್ ಹಣ್ಣು ಆಗ್ತದೆ. ಇದು ಕ್ಯಾಶ್ಯೂ. ಆಮೇಲೆ ಇದನ್ನು ಫ್ಯಾಕ್ಟ್ರಿಗೆಲ್ಲ ಕಳಿಸ್ತಾರೆ, ಕೆ ಜಿ ಲೆಕ್ಕದಲ್ಲಿ ತಗೊಳ್ತಾಯಿದ್ರು ಅಪ್ಪ ಎಲ್ಲ ಮೊದಲು. ಈಗ ನೋಡಿ ಇದೀಗ ಫುಲ್ ಹಣ್ಣಾಗಲಿಲ್ಲ, ಆದರೂ ಸಹ ನಾನು ಕೀಳಬೇಕಿದ್ದನ್ನು. ಯಾಕೆ ಹೇಳಿ, ತಿನ್ಬೇಕು ನನಗೆ ಆಸೆ. ನೋಡಿ ಅಪ್ಪ ನೋಡಿ, ಇದು ಸಹ ಇನ್ನೊಂದು ಸದ್ಯದಲ್ಲೇ ಬೋಂಡಿ ಆಗುತ್ತೆ. ಕುಂದಾಪುರದ ಕಡೆಯವ್ರಿಗೆ ಗೊತ್ತು ಬೋಂಡಿ ಅಂತ ಹೇಳಿದರೆ ಏನಂತ. ಜಸ್ಟ್ ತುಂಬ ವರ್ಷದ ನಂತರ ಗೇರು ಬೀಜದ ರಾಮಾಯಣ ಆಯಿತಾ. ಗೇರು ಹಣ್ಣು ಸಣ್ಣವರಿರುವಾಗ ಎಷ್ಟು ತಿಂತಿದ್ವಿ ಅಂತಿಲ್ಲ ಆಯಿತಾ. ಇದು ಗಂಟ್ಲು ಕಟ್ಟತ್ತೆ ಕೆಲವೊಮ್ಮೆ. ತನೂ ಬೇಕಾ ನಿಂಗೆ? ಚೂರು ಸ್ವಲ್ಪ ಉಳಿಸ್ತೀನಿ, ಆಮೇಲೆ ಈಗ ನಾನು ತಿಂತೀನಿ. ಐ ಕ್ಯಾನಾಟ್ ಕಂಟ್ರೋಲ್ ಮೈ ಸೆಲ್ಫ್. ತಿನ್ನೋದಾ? ಹುಳ ಇರೋದಿಲ್ಲ ಅದರಲ್ಲಿ? ಅದೆಲ್ಲ ನೋಡೋದೇ ಇಲ್ಲ ನಾವು. ಸಖತ್ತು ನೀರು ಆಯಿತಾ. ನಿಮ್ಮ ಬಾಯಲ್ಲಿ ಅಂತಕ್ಕೆ ನೀರು ಬರ್ತಾ ಇರೋದು. ತಿನ್ನ, ಅದೇ 4 ಹತ್ತದಲ್ಲಿ ತಿನ್ನಬಾರ್ದ ಮರೆ. ಇಲ್ಲಪ್ಪ, ನಿಮ್ಗೆ ಏನೂ ಅಭ್ಯಾಸ ಇಲ್ಲ ಆಯ್ತಾ. ನಂಗೆ ಸಖತ್ತು ಟೇಸ್ಟು, ತುಂಬ ನೀರಿನ ಅಂಶ ಇರ್ತಾ ಇತ್ತು ಇದರಲ್ಲೇ. ಗಂಟ್ಲು ಕಟ್ಟೋದಂದರೆ ಅದೆಂತ ಮಾಡೋದು? ಗೇರು ಬೀಜ ಬಿಸಾಡೋದಾ? ಒಂದೇ ಅಲ್ಲ, ತುಂಬ ಕೆ ಜಿ ಇದ್ದರೆ 100, 200, 100, 150 ರೂಪಾಯಿ ಇರಬೇಕು. ಹೌದೊಂದು ಪಟ್ಟ ಬೇಕು. ಹಾಯ್, ನೀವು ಚಪ್ಪಲ್ ಹಾಕಿ ಬಂದಿದ್ದೀಗ, ಈಗ ಗಿಡ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬರುವಾಗ ಮರ ಮಾಡಿರ್ಬೇಕಾಯ್ತಾ. ಗೇರು ಬೀಜ ಇಟ್ಕೊಂಡಿರು, ಅಪ್ಪನಿಗೆ ಕೊಡು. ಓಕೆ ಬಾ. ಮಾಡ್ತಿದ್ದೆ. ಬಿತ್ತು 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 ಬಿತ್ತು. ಅಲ್ಲೆಲ್ಲ ಕಾಳು ಹಾಕ್ಬೇಡ ಮರೆ, ಕೆಳಗೆ ಹೊತ್ತ. ಒನ್ ಮೋರ್ ಒಂದೇ. ಒನ್ ಮೋರ್ ಫಾರ್ ಮೈ ಸನ್ ತನ್ಮೈ. ತಿನ್ನ, ಏನಿಲ್ಲ, ಯೋಚನೆ ಮಾಡುವಂಗಿದೆ ಎಂತ ಇಲ್ಲ. ತಿನ್ನು, ಈಗ ತಡಾಗುದಿಲ್ಲ. ಪಟ್ಟ ತಿನ್ನು. ಮೈ ಬರಬೇಡ ಸನೆ. ಹೇಗುಂಟು? ಎಂತದ ಮಾರೆ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ನಾನು ತಿಂತೀನಿ, ತಗೋ. ಶೋಮಿ ಇದು ಇಲ್ಲೇ ಬಿದ್ದು ಗಿಡ ಆಗಿ ಮರ ಆಗಿ